ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ರಾಣಿ ಧಾರಾವಾಹಿನಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನೋಡೋದಾದರೆ, ಸತ್ಯಣ್ಣ ಮನೆಗೆ ಬಂದು ಕಾವೇರಿ ಪಕ್ಕದ ಮನೆಯವ್ರು ಬಂದು ಕಾವೇರಿ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇರ್ತಾರೆ. ಅಂತಂದರೆ ಕಾವೇರಿ ಜೈಲಿಗೆ ಹೋಗಿ ಬಂದವಳು ಅದು ಇದು ಅಂತ ಮಾತಾಡ್ತಾ ಇರ್ತಾರೆ. ಇದರಿಂದ ಕೋಪಗೊಂಡ ರಾಣಿ ಹೇಳ್ತಾಳೆ, ನಮ್ಮಮ್ಮನ ಬಗ್ಗೆ ಆ ರೀತಿಯೆಲ್ಲ ಮಾತಾಡಬೇಡಿ ನೀವು, ನಮ್ಮಮ್ಮ ಯಾವ ತಪ್ಪು ಮಾಡಿಲ್ಲ, ಹಾಗೆ ಹೀಗೆ ಅಂತ ರಾಣಿ ಜೋರಾಗಿ ಮಾತಾಡ್ತಾಳೆ. ಅದಕ್ಕೆ ಆ ಪಕ್ಕದ ಮನೆಯವ್ರು ಹೇಳ್ತಾರೆ, ಇಷ್ಟು ಚಿಕ್ಕ ಬಾಯಲ್ಲಿ ಎಷ್ಟು ದೊಡ್ಡ ಮಾತಾಡ್ತೀಯಲ್ಲೇ ಅಂತ ಕೇಳ್ತಾಳೆ. ಅದಕ್ಕೆ ರಾಣಿ ಹೇಳ್ತಾರೆ, ದೊಡ್ಡವರು ಚಿಕ್ಕ ಮಾತಾಡಿದ್ರೆ ಚಿಕ್ಕವರು ದೊಡ್ಡ ಮಾತು ಆಡಲೇಬೇಕಾಗತ್ತೆ ಅಂತ ರಾಣಿ ಹೇಳ್ತಾರೆ. ಅದಕ್ಕೆ ರಾಣಿಯವರ ಅತ್ತೆ ಮಗ ಇದ್ದವರು ಹೇಳ್ತಾರೆ, ಸೂಪರ್ ರಾಣಿ, ಸರಿಯಾಗಿ ಮಾತಾಡಿದೆ ಅಂತ ಹೇಳ್ತಾನೆ. ಅದಕ್ಕೆ ಪಕ್ಕದ ಮನೆಯವ್ರು ಹೇಳ್ತಾರೆ, ಸರಿ ಕಣೆ ಸರಳ, ನಾನಿನ್ನು ಬರ್ತೀನಿ, ಏನೋ ಅಕ್ಕಪಕ್ಕದವರು ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದರೆ ಇವಳು ನನಗೆ ಸರಿಯಾಗಿ ಮರ್ಯಾದೆ ಮಾಡಿದ್ಲು ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಹೊರಟೋಗ್ತಾಳೆ. ಆಮೇಲೆ ಸರಳ ಹೇಳ್ತಾಳೆ, ಏನೇ ರಾಣಿ, ನಿನಗೆ ದೊಡ್ಡವರು ಅಂದರೆ ಸ್ವಲ್ಪನೂ ಭಯ ಇಲ್ವೇನೆ ಅಂತ ಕೇಳ್ತಾರೆ. ಅದಕ್ಕೆ ಸತ್ತಿನ ಮಗ ಇದನ್ನು ಹೇಳ್ತಾನೆ, ಅಮ್ಮ ನೀನು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ರಾಣಿ ಸುಮ್ಮನೆ ಇರ್ತಾಳೆ ಅಂತಂದರೆ ಅದು ಅವಳಿಗೆ ನಿನಗೆ ಕೊಡೋ ಗೌರವ ಅಷ್ಟೇ. ಅಂತಂದರೆ ನೀನು ಅವಳಿಗೆ ಮಾತಾಡೋಕ್ಕೆ ಬರಲ್ಲ ಅಂತ ಅನ್ಕೋಬೇಡ, ನಿನ್ನ ಮೇಲಿಂದ ಗೌರವದಿಂದ ಅವಳು ಸುಮ್ಮನೆ ಇರ್ತಾಳೆ ಅಷ್ಟೇ. ಅಮ್ಮನ ಬಗ್ಗೆ ಯಾರೇ ಕೆಟ್ಟದಾಗಿ ಮಾತಾಡಿದ್ರು ಯಾವ ಮಕ್ಳಿಗಾದರೂ ಅಷ್ಟೇ ಅದೇ ರೀತಿ ಕೋಪ ಬರುತ್ತೆ. ರಾಣಿ ಥರನೇ ಉತ್ತರ ಕೊಡಬೇಕು ಅಂತ ಅನಿಸುತ್ತಮ್ಮ. ರಾಣಿ ಸರಿಯಾಗಿ ಮಾತಾಡಿದ್ದಾಳೆ, ರಾಣಿ ಹತ್ರ ಇನ್ಮೇಲೆ ಹುಷಾರಾಗಿರಿ ಅಂತ ಹೇಳಿಬಿಟ್ಟು ರಾಣಿಗೆ ಹಾಗೆ ಹೇಳ್ತಾನೆ ಅವನು. ರಾಣಿ, ಇದೇ ಥರ ನೀನು ಮೊದಲಿಂದ ಮಾತಾಡಿದರೆ ಯಾರೂ ನಿನ್ನ ತಂಟೆಗೆ ಬರ್ತಾನೆ ಇರಲಿಲ್ಲ ಗೊತ್ತಾ ಅಂತ ಹೇಳಿಬಿಟ್ಟು ರಾಣಿನ ಅಲ್ಲಿಂದ ಕರ್ಕೊಂಡು ಅವನು ಹೋಗ್ತಾನೆ. ಇನ್ನು ಈ ಕಡೆ ಕಾವೇರಿ, ಅಯ್ಯೋ ಕೂತಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಂತಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಇವತ್ತು ನಾವು ಹೊರಡಬೇಕು, ಇವನು ಬೇರೆ ಎಲ್ಲೋದ್ನೋ ಏನೋ ಅಂತ ಅನ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಬಾಲ ಅಲ್ಲಿಗೆ ಬರ್ತಾರೆ. ಅದಕ್ಕೆ ಕಾವೇರಿ ಕೇಳ್ತಾರೆ, ಎಲ್ಲಿ ಹೋಗಿದೆ ಬಾಲ, ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಒಂದು ಮಾತು ಹೇಳೋಗ್ಬೇಕು ಅಂತ ಗೊತ್ತಾಗಲ್ವ ನಿನಗೆ ಅಂತ ಕೇಳ್ತಾರೆ. ಅದಕ್ಕೆ ಬಾಲ ಇದ್ದರು, ಯಾಕೆ ಕಾವೇರಿ, ಓ ನನ್ನ ಮಿಸ್ ಮಾಡ್ಕೊತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಕಾವೇರಿ ಇದ್ದವಳು ಹೇಳ್ತಾರೆ, ನಾನು ಯಾಕೆ ಮಿಸ್ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ಅದಕ್ಕೆ ಬಾಲ ಇದ್ದವ್ರು ಹೇಳ್ತಾರೆ, ಅದನ್ನ ನೀನೇ ಹೇಳಬೇಕಪ್ಪ ಅಂತ ಹೇಳ್ತಾರೆ. ಆಮೇಲೆ ಕಾವೇರಿ ಹೇಳ್ತಾರೆ, ಇವತ್ತು ನಾವು ಹೊರಡಬೇಕು ಅಂತ ನೆನಪಿದ್ಯಾ ನಿನಗೆ ಅಂತ ಕೇಳ್ತಾರೆ. ಅದಕ್ಕೆ ಬಾಲ ಹೇಳ್ತಾರೆ, ಹಲೋ, ನಮಗೂ ನೆನಪಿದೆ, ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ನಿನ್ನ ಮತ್ತು ರಾಣಿ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಕುಂಕುಮ ತೊಗೊಂಡು ಬಂದಿದ್ದೀನಿ, ತಗೋ ಇಟ್ಕೋ ಅಂತ ಕೊಡೋಕೆ ಹೋಗ್ತಾನೆ. ಆಮೇಲೆ ಬೇಡ ಬಿಡು ಅಂತ ಹೇಳ್ಬಿಟ್ಟು ಅವನೇ ಕಾವೇರಿ ಹಣೆಗೆ ಕುಂಕುಮ ಇಡ್ತಾನೆ. ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿಗೆ ಸಾರಿಕಾ ಬರ್ತಾರೆ. ಬಂದ್ಬಿಟ್ಟು ಹಾಯ್ ಕಾವೇರಿ ಅಂತ ಹೇಳ್ತಾರೆ. ಅಲ್ಲಿ ಸಾರಿಕಾ ನೋಡ್ಬಿಟ್ಟು ಕಾವೇರಿ ಮತ್ತು ಬಾಲ ಇಬ್ರಿಗೂ ತುಂಬ ಆಶ್ಚರ್ಯ ಆಗುತ್ತೆ. ಇವಳು ಇಲ್ಲಿಗೆ ಹೇಗೆ ಬಂದ್ಲು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಸತ್ಯ ಕಾವೇರಿ ಮತ್ತು ರಾಣಿನ ವಿದೇಶಕ್ಕೆ ಕಳಿಸೋದಕ್ಕೋಸ್ಕರ ದುಡ್ಡು ಬೇಕಲ್ವ, ಅದಕ್ಕೋಸ್ಕರ ತನ್ನ ಹತ್ರ ಇರೋ ಒಡವೆನ ಮಾರ್ಬಿಟ್ಟು ಹಣ ತರಬೇಕು ಅಂತ ಹೋಗಿರ್ತಾನೆ. ಆವಾಗ ಫ್ರೆಂಡ್ ಹೇಳ್ತಾನೆ, ಏನಣ್ಣ ಅದಕ್ಕೆ ಗೊತ್ತಾದರೆ ಬೈಯಲ್ವಾ, ಒಡವೆ ಅಡ ಇಡ್ತೀನಿ ಅಂತ ಬಂದುಬಿಟ್ಟು ಈಗ ನೋಡಿದ್ರೆ ಮಾರೇ ಬಿಟ್ಟಿದೆಯಲ್ಲ, ಅದಕ್ಕೆ ಸುಮ್ಮನಿರ್ತಾರಾ ಅಂತ ಕೇಳ್ತಾರೆ. ಅದಕ್ಕೆ ಸತ್ಯ ಇದ್ದವ್ರು ಹೇಳ್ತಾರೆ, ಚೈನ್ ಬೇಕಂದರೆ ಮತ್ತೆ ತೊಗೋಬೋದು ಸೀನಾ, ಆದರೆ ನನ್ನ ತಂಗಿ ಮಗಳು ಹೊರಗಡೆ ಹೊರಟೋದ್ರೆ ಮತ್ತೆ ಬರೋದಿಲ್ಲ, ಇನ್ಮೇಲೆ ಅವ್ರಿಗೆ ಹೊಸ ಜೀವನ ಮಾಡೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಇದೆ, ನಾನು ನನ್ನ ತಂಗಿ ಮತ್ತು ರಾಣಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಇನ್ನು ಅದೇ ಟೈಮ್ಗೆ ಪೊಲೀಸ್ನವ್ರಿಗೆ ಸತ್ತಿನ ಮೇಲೆ ಡೌಟ್ ಬಂದಿರುತ್ತೆ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿನ ಸತ್ಯನ ಹಿಂದೆ ಮುಂದೆ ಓಡಾಡೋದಕ್ಕೆ, ಅವನು ಎಲ್ಲಿಗೆ ಹೋಗ್ತಾನೆ ಏನು ಮಾಡ್ತಾನೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಒಬ್ಬ ವ್ಯಕ್ತಿನ ನೇಮಿಸಿರ್ತಾರೆ. ಅವನು ಪೊಲೀಸಿಗೆ ಫೋನ್ ಮಾಡಿ ಹೇಳ್ತಾರೆ, ಸರ್, ಸತ್ಯ ಚಿನ್ನದ ಸರ ಮಾರಿ ದುಡ್ಡು ತೊಗೊಂಡು ಎಲ್ಲಿಗೋ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಪೊಲೀಸರಿದ್ದರು, ಸರಿ ಆಯಿತು, ಅವ್ರನ್ನೇ ಫಾಲೋ ಮಾಡು, ಎಲ್ಲೂ ಹೋಗ್ಬೇಡ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಸಾರಿಕಾನ ನೋಡಿ ಬಾಲ ಮತ್ತು ಕಾವೇರಿ ಆಶ್ಚರ್ಯದಿಂದ ಇರ್ತಾರೆ. ಮತ್ತು ಬಾಲ ಕೇಳ್ತಾರೆ, ಸಾರಿಕಾ ನೀನೇ ನಿಲ್ಲಿ ಅಂತ ಗಾಬರಿಯಿಂದ ಕೇಳ್ತಾರೆ. ಅದಕ್ಕೆ ಸಾರಿಕಾ ಇದ್ದವ್ರು ಹೇಳ್ತಾರೆ, ಡೋಂಟ್ ವರಿ ಬಾಲ, ನನ್ನನ್ನು ಯಾರೂ ನೋಡಿಲ್ಲ, ಯಾರೂ ಫಾಲೋ ಮಾಡ್ತಾಯಿಲ್ಲ, ನಾನು ಒಬ್ಬಳೇ ಬಂದೆ ಅಂತ ಹೇಳ್ತಾರೆ. ಬಾಲ ಗಾಬರಿಯಿಂದ ಹೋಗಿ ಡೋರ್ ಕ್ಲೋಸ್ ಮಾಡಿ ಬರ್ತಾರೆ. ಸಾರಿಕಾ ಕಾವೇರಿನ ತಪ್ಪಿಕೊಂಡು, ಹೇಗಿದೆಯಾ ಕಾವೇರಿ ಅಂತ ಕೇಳ್ತಾರೆ. ಅದಕ್ಕೆ ಕಾವೇರಿ ಹೇಳ್ತಾರೆ, ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸಾರಿಕಾ, ಅದು ಸರಿ ನೀನೇ ನಿಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಸಾರಿಕಾ ಇದ್ದವ್ರು ಹೇಳ್ತಾರೆ, ನೀನು ಕಿಡ್ನಾಪ್ ಆಗಿದ್ದ ದಿನವೇ ನಾನು ಊರಿಗೆ ಬಂದೆ ಕಾವೇರಿ, ಆದರೆ ಬಾಲನೇ ನಿನ್ನನ್ನು ಕಿಡ್ನಾಪ್ ಮಾಡಿದ್ದು ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಾವೇರಿ ಹೇಳ್ತಾರೆ, ಅಯ್ಯೋ ಇಲ್ಲ, ಬಾಲ ನನ್ನನ್ನು ಕಿಡ್ನಾಪ್ ಮಾಡಿಲ್ಲ, ಅವರು ಅದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ಅದು ಬಿಡು,
ನಿನ್ನ ನೋಡಿ ತುಂಬ ಖುಷಿಯಾಯಿತು ಸಾರಿಕಾ ಅಂತ ಹೇಳ್ತಾರೆ. ಸಾರಿಕಾ ಕೂಡ ನನಗೂ ಖುಷಿಯಾಯಿತು ಕಾವೇರಿ ಅಂತ ಹೇಳ್ತಾರೆ. ಆಮೇಲೆ ಕಾವೇರಿ ಕೇಳ್ತಾರೆ, ನೀನು ಇನ್ನೂ ಮದುವೆ ಆಗಿಲ್ಲ ಸಾರಿಕಾ, ಒಬ್ಬಳೇ ಇದೆಯಾ ಅಂತಾರೆ. ಸಾರಿಕಾ ಇದ್ದವ್ರು ಹೇಳ್ತಾರೆ, ನಾನು ಇನ್ನೂ ನನ್ನ ಹುಡುಗನ ನೆನಪಲ್ಲೇ ಬದುಕಿದ್ದೀನಿ, ಹಾಗೆ ಮುಂದೆ ಬದುಕ್ತೀನಿ ಕೂಡ ಅಂತ ಹೇಳ್ತಾರೆ. ಅಂತ ಬಾಲನ ಮುಖ ನೋಡ್ತಿರ್ತಾರೆ. ಬಾಲ ಒಂಥರ ಮುಜುಗರದಿಂದ ನೋಡ್ತಿರ್ತಾನೆ. ಆಮೇಲೆ ಕಾವೇರಿ ಕೇಳ್ತಾರೆ, ಅವನು ಯಾರೋ ಅಯೋಗ್ಯ, ನಿನ್ನ ಪ್ರೀತಿಗೆ ಬೆಲೆ ಕೊಡ್ದಿರ ಹೋಗಿದ್ದಾನೆ, ಅವನು ಬೇರೆ ಮದುವೆ ಕೂಡ ಆಗಿದ್ದಾನೆ, ಅವನಿಗೋಸ್ಕರ ನೀನು ಯಾಕೆ ಊರು ಬಿಟ್ಟು ಹೋಗಿದ್ದು ಅಂತ ಕೇಳ್ತಾರೆ. ಅದಕ್ಕೆ ಸಾರಿಕಾ ಇದ್ದವ್ರು ಹೇಳ್ತಾರೆ, ಹೌದು ಕಾವೇರಿ, ಪ್ರೀತಿ ಒಂದು ಸಾರಿ ಬಂದರೆ ಮುಗೀತು, ಅದನ್ನು ಮರೆಯೋದಕ್ಕಾಗಲ್ಲ, ಕಳ್ಕೊಳ್ಳೋದಕ್ಕೂ ಆಗಲ್ಲ, ಅದು ಸಿಗದೆ ಹೋಗಲಿ, ಅದನ್ನು ಯಾವತ್ತೂ ಮರೆಯೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಾವೇರಿ ಕೋಪದಿಂದ ಬಾಲನ ಕಡೆ ನೋಡ್ತಾ ಹೇಳ್ತಾರೆ, ಹಾಗೇನಿಲ್ಲ ಸಾರಿಕಾ, ಕೆಲವೊಂದು ಸಾರಿ ನಮ್ಮ ಪ್ರೀತಿನೇ ನಮ್ಮನ್ನು ಮುಳುಗಿಸ್ಬಿಡುತ್ತೆ ಅಂತ ಹೇಳ್ತಾರೆ. ಬಾಲಂಗೆ ತುಂಬ ಬೇಜಾರಾಗುತ್ತೆ. ಅವನೇನು ಮಾತಾಡೋ ಸೈಲೆಂಟ್ ಆಗಿಬಿಡ್ತಾನೆ. ಅದಕ್ಕೆ ಸಾರಿಕಾ ಇದ್ದವ್ರು ಹೇಳ್ತಾರೆ, ಕೆಲವರಿಗೆ ಪ್ರೀತಿ ಸಿಗುತ್ತೆ, ಆದರೆ ಅದು ಅವರಿಗೆ ಬೇಕಾಗಿರಲ್ಲ, ಆದರೆ ಇನ್ನು ಕೆಲವರಿಗೆ ಪ್ರೀತಿ ಬೇಕು ಅಂದರೂ ಸಿಗಲ್ಲ ಅಂತ ಬಾಲನ ಕಡೆ ನೋಡಿಕೊಂಡು ಸಾರಿಕಾ ಹೇಳ್ತಾರೆ. ಹೀಗೆ ಮಾತಾಡ್ತಾ ಇರ್ತಾರೆ. ಆಮೇಲೆ ಸಾರಿಕಾ ಇದ್ದವ್ರು ಹೇಳ್ತಾರೆ, ಓ ಹೌದು ಬಾಲ, ನೀನು ಯಾಕೆ ಈ ವಿಷಯನ ನನಗೆ ಹೇಳಲಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಬಾಲ ಇದ್ದವ್ರು ಹೇಳ್ತಾರೆ, ಹೇಳಬಾರ್ದು ಅಂತೇನಿಲ್ಲ, ನಮ್ಮ ಪರಿಸ್ಥಿತಿ ಆಗಿತ್ತು ಸಾರಿಕಾ, ಅದಕ್ಕೆ ಹೇಳಿಲ್ಲ ಅಂತ ಹೇಳ್ತಾರೆ. ಮತ್ತು ನಾವು ಯಾರನ್ನೂ ನಂಬೋ ಸ್ಥಿತಿನಲ್ಲಿ ಇರಲಿಲ್ಲ ಆ ಟೈಮಲ್ಲಿ, ಅದಕ್ಕೋಸ್ಕರ ಹೇಳಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸಾರಿಕಾ ಇದ್ದವ್ರು ಹೇಳ್ತಾರೆ, ಓ ನಾನು ವರ್ಧನ್ ತಂಗಿ ಅಂತ ಹೇಳಿಲ್ವ ನೀವು, ಅದಕ್ಕೆ ನಾನು ನೀವಿಬ್ಬರು ನನ್ನನ್ನು ದೂರ ಇಟ್ಟಿದ್ದು ಅಂತ ಕೇಳ್ತಾರೆ. ಅದಕ್ಕೆ ಕಾವೇರಿ ಇದ್ದವ್ರು ಹೇಳ್ತಾರೆ, ಇಲ್ಲ ಸಾರಿಕಾ ಹಾಗಲ್ಲ, ನೀನೆಲ್ಲಿ, ಆ ವರ್ಧ ಎಲ್ಲಿ, ಆ ವರ್ಧ ತುಂಬ ಕೆಟ್ಟವನು, ನೀನು ನನ್ನ ಪ್ರೀತಿಯ ಗೆಳತಿ ಅಂತ ಹೇಳ್ತಾರೆ. ಅದಕ್ಕೆ ಸಾರಿಕಾ ಇದ್ದರು, ಥ್ಯಾಂಕ್ಸ್ ಕಾವೇರಿ ಅಂತ ಹೇಳ್ತಾರೆ. ಹಾಗೆ ಮಾತು ಮುಂದುವರಿಸ್ತಾ ಸಾರಿಕಾ ಹೇಳ್ತಾರೆ, ನಮ್ಮಣ್ಣ ತುಂಬ ಕೆಟ್ಟವನು, ಆ್ಯಂಡ್ ನನ್ನ ಹುಡುಗನಿಂದ ದೂರ ಆಗೋದಕ್ಕೆ ಅವನು ಕೂಡ ಒಂದು ರೀತಿ ಕಾರಣ ಕಾವೇರಿ. ಅದೇ ಟೈಮಲ್ಲಿ ನನ್ನ ಹುಡುಗ ಬೇರೆ ಮದುವೆ ಆಗ್ಬಿಟ್ನಾ, ಅದಕ್ಕೆ ನಾನು ಬೇಜಾರಾಗಿ ಊರು ಬಿಟ್ಟು ಹೊರಟೋದೆ, ದೇಶನೇ ಬಿಟ್ಟು ಹೋದೆ ಅಂತ ಸಾರಿಕಾ ಹೇಳ್ತಾರೆ. ಸಾರಿಕಾ ಬೇಕು ಬೇಕು ಅಂತ ಎಮೋಷ್ನಲ್ ಆಗಿ ನೈಸಾಗಿ ಮಾತಾಡ್ತಾ ಇರ್ತಾರೆ. ಆದರೆ ಇದು ಕಾವೇರಿ ಮತ್ತು ಬಾಲನ್ಗೆ ಗೊತ್ತಿರಲ್ಲ. ಸಾರಿಕಾ ಅವರಿಬ್ಬರನ್ನು ನಂಬಿಸೋ ಥರ ಹಾಗೆ ಬೆಣ್ಣೆ ಹಚ್ಚಿದಾಗೆ ಮಾತಾಡ್ತಾ ಇರ್ತಾರೆ. ಕಾವೇರಿ ಹೇಳ್ತಾರೆ, ನೀನು ವಾಪಸ್ ಬಂದಿದ್ದು ನನಗೆ ಗೊತ್ತಿರಲಿಲ್ಲ, ಸದ್ಯ ನಾನು ದೇಶ ಬಿಟ್ಟು ಹೋಗೋಕ್ಕೂ ಮುಂಚೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸಾರಿಕಾಗೆ ಶಾಕ್ ಆಗುತ್ತೆ ಇದನ್ನು ಕೇಳಿ. ಬಾಲ ಕೂಡ ಸನ್ನೆ ಮಾಡಿ ಕಾವೇರಿಗೆ ಹೇಳ್ಬೇಡ ಅನ್ನೋ ಥರ ಹೇಳ್ತಾ ಇರ್ತಾನೆ. ಆಮೇಲೆ ಕಾವೇರಿ ಸುಮ್ಮನಾಗ್ತಾಳೆ. ಸಾರಿಕನಿಗೆ ಆಶ್ಚರ್ಯ ಆಗಿ ಹೇಳ್ತಾರೆ, ವಾಟ್, ದೇಶ ಬಿಟ್ಟು ಹೋಗ್ತಾ ಇದೆಯಾ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಬಾಲ ಕಣ್ಸನ್ನೆ ಮಾಡ್ತಾನೆ. ಆಮೇಲೆ ಕಾವೇರಿ ಸುಮ್ಮನೆ ಆಗ್ತಾರೆ. ಸಾರಿಕಾ ಕೇಳ್ತಾರೆ, ನೀವಿಬ್ಬರು ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ದೀರಿ, ಏನೋ ಮಾಡೋದಕ್ಕೆ ಹೊರಟಿದ್ದೀರಿ, ದೇಶ ಬಿಟ್ಟು ಹೋಗೋದು ನಿಜನಾ ಅಂತ ಕೇಳ್ತಾರೆ. ಅದಕ್ಕೆ ಬಾಲ ಇದ್ದವರು ಹೇಳ್ತಾರೆ, ಆ ವಿಷಯ ಬಿಡು, ಸರಿ ಸಾರಿಕಾ, ನೀನು ಯಾಕೆ ಇಲ್ಲಿಗೆ ಬಂದೆ ಅದನ್ನ ಹೇಳು ಫಸ್ಟು. ಇದನ್ನು ಕೇಳಿ ಸಾರಿಕಾ ಅವರಿಂದ ಬಾಯಿ ಬಿಡಿಸ್ಕೋಬೇಕು ಅಂತ ಹೇಳಿ ಮತ್ತೆ ಎಮೋಷ್ನಲ್ ಆಗಿ ಮಾತಾಡ್ತಾ ಇರ್ತಾಳೆ. ನನ್ನ ಮೇಲೆ ನಿಮಗೆ ಇನ್ನೂ ನಂಬಿಕೆ ಇಲ್ಲ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಬಾಲ ಇದ್ದನು, ಹಾಗಲ್ಲ ಸಾರಿಕಾ ಅಂತ ಹೇಳ್ತಾರೆ. ಆದರೆ ಸಾರಿಕಾ ಬಾಲನ ಮಾತು ಕೇಳಲ್ಲ. ಕಾವೇರಿ ಕೇಳ್ತಾರೆ, ಕಾವೇರಿ ನೀನಾದರೂ ಹೇಳು, ನಿನ್ನನ್ನು ಯಾರೆಲ್ಲಿ ಕರ್ಕೊಂಡು ಬಂದಿದ್ದು, ಅದು ಇದು ಅಂತ ಏನೇನೋ ಕೇಳ್ತಾ ಇರ್ತಾರೆ. ಅದಕ್ಕೆ ಬಾಲ ಹೇಳ್ತಾರೆ, ನೀನು ಹೊರಡು ಸಾರಿಕಾ ಮೊದಲು ಇಲ್ಲಿಂದ, ಇಲ್ಲಾಂದರೆ ನಿನಗೂ ಪ್ರಾಬ್ಲಮ್ಮು ನಮಗೂ ಪ್ರಾಬ್ಲಮ್ಮು ಅಂತ ಹೇಳ್ತಾರೆ. ಅದಕ್ಕೆ ಸಾರಿಕಾ ಇದ್ದಳು, ಐ ಡೋಂಟ್ ಕೇರ್ ಬಾಲ, ನನಗೆ ನನ್ನ ಫ್ರೆಂಡ್ ಮುಖ್ಯ ಅಷ್ಟೇ ಅಂತ ಹೇಳ್ತಾರೆ. ಸಾರಿಕಾ ಈ ರೀತಿ ಎಮೋಷ್ನಲ್ ಆಗಿ ಮಾತಾಡಿದ್ದನ್ನು ಕೇಳಿಬಿಟ್ಟು ಅವಳನ್ನು ನಂಬಿ ಬಾಲ ಸರಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಇರೋದನ್ನೆಲ್ಲ ಹೇಳ್ತಾರೆ. ಕಾವೇರಿನ ಕಿಡ್ನಾಪ್ ಮಾಡಿದ್ರ ಬಗ್ಗೆ, ಯಾರು ಕಿಡ್ನಾಪ್ ಮಾಡಿದ್ದು, ಏನು ಎತ್ತ, ಇಲ್ಲಿಗೆ ಹೇಗೆ ಬಂದರು ಅನ್ನೋದನ್ನೆಲ್ಲ ಹೇಳ್ತಾರೆ. ಸಾರಿಕಾಗೆ ಇದನ್ನು ಕೇಳಿ ಶಾಕ್ ಆಗುತ್ತೆ. ಇನ್ನು ಈ ಕಡೆ ಸತ್ಯ ಸೀನಾ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಸತ್ಯ ಅವ್ರು ಹೇಳ್ತಾರೆ, ಸೀನಾ ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗ್ತಿದೆ. ಅದಕ್ಕೆ ಫ್ರೆಂಡ್ ಇದ್ದವ್ರು ಹೇಳ್ತಾರೆ, ಹೌದು ಸತ್ಯ, ಕಾವೇರಿ ಬೇರೆ ದೇಶಕ್ಕೆ ಹೋದರೂ ಅಷ್ಟೇ, ಅವ್ರಿಗೆ ಕೆಲಸ ಸಿಗೋವರೆಗೂ ಯಾವ ಪ್ರಾಬ್ಲಮ್ಮು ಇರೋದಿಲ್ಲ, ದುಡ್ಡು ಕಾಸಿಗೆ ಏನು ಪ್ರಾಬ್ಲಮ್ ಇರೋದಿಲ್ಲ ಅಂತ ಮಾತಾಡಿಕೊಂಡು, ಸರಿ ಆಯ್ತು ಬಾ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈ ಕಡೆ ಅವರನ್ನು ಅಬ್ಸರ್ವ್ ಮಾಡ್ತಿರೋವಂಥ ಪೊಲೀಸು ಇರ್ತಾರಲ್ಲ, ಅವರು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ಸತ್ಯ ಅವರು ಫಾರಿನ್ ಕರೆನ್ಸಿನ ಎಕ್ಸ್ಚೇಂಜ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಪೊಲೀಸ್ಗೆ ಇದನ್ನು ಕೇಳಿ ಆಶ್ಚರ್ಯ ಆಗುತ್ತೆ. ಸುರೇಶ್, ಇದೇನಿದು ನಿಜನಾ? ಹಾಗಾದರೆ ಸತ್ಯ ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಾನೆ, ಮೊದಲು ಆ ಸೆಂಟರ್ಗೆ ಹೋಗಿ ಯಾವ ದೇಶದ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ನನಗೆ ಹೇಳು ಅಂತ ಪೊಲೀಸು ಆ ವ್ಯಕ್ತಿಗೆ ಹೇಳ್ತಾರೆ. ಇನ್ಸ್ಪೆಕ್ಟರು ಮಾತಾಡ್ಕೊತಾರೆ.
ಸತ್ಯ, ನಿನ್ನ ಆಟ ಇನ್ನು ಮುಗೀತು ಕಣೋ. ನಿನ್ನ ತಂಗಿನ ಅದು ಹೇಗೆ ನನ್ನಿಂದ ತಪ್ಪಿಸ್ಕೊಂಡು ಬೇರೆ ದೇಶಕ್ಕೆ ಕಳಿಸ್ತೀಯ ನಾನು ನೋಡ್ತೀನಿ ಅಂತ ಅನ್ಕೊತಾ ಇರ್ತಾರೆ. ಇನ್ನು ಈ ಕಡೆ ಸಾರಿಕಾನ ಒಳ್ಳೆಯವಳು ಅಂತ ನಂಬಿಬಿಟ್ಟು ಬಾಲ ಎಲ್ಲ ವಿಷಯನೂ ಹೇಳ್ಬಿಡ್ತಾರೆ. ಅದನ್ನು ಕೇಳಿ ಸಾರಿಕಾ ಹೇಳ್ತಾರೆ, ಛೇ ಪಾಪ ಕಾವೇರಿ, ಯಾವುದೇ ತಾಯಿಗೂ ಇಂಥ ಕಷ್ಟ ಬರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಕಾವೇರಿ, ಹೌದು ಸಾರಿಕಾ, ಅದಕ್ಕೋಸ್ಕರನೇ ಅಣ್ಣನ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಅಂತ ಹೇಳ್ತಾರೆ. ಸಾರಿಕಾ ಹೇಳ್ತಾರೆ, ಸತ್ಯಣ್ಣ ಸರಿಯಾಗೇ ಮಾಡ್ತಿದ್ದಾರೆ ಕಾವೇರಿ ಅಂತ ಹೇಳ್ಬಿಟ್ಟು, ಮತ್ತೆ ಬಾಲ ಅವನು ಒಬ್ಬನೇ ಇರಬೇಕಾ ಇಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಕಾವೇರಿ ಇದ್ದವ್ರು ಹೇಳ್ತಾರೆ, ಬಾಲ ಇಲ್ಲೇ ಇರ್ತಾನೆ, ಅವನಿಗೂ ನನಗೂ ನನ್ನ ಮಗಳಿಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತ ಕಾವೇರಿ ನಿಷ್ಠುರವಾಗಿ ಮಾತಾಡ್ತಾರೆ. ಇದನ್ನು ಕೇಳಿ ಬಾಲನಿಗೆ ತುಂಬ ಬೇಜಾರಾಗುತ್ತೆ. ಆದರೆ ಸಾರಿಕಾಗಂತೂ ಇದನ್ನು ಕೇಳಿ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಸರಿ, ಯಾವಾಗ ಹೊರಡ್ತಿದ್ದೀರಾ, ನನ್ನಿಂದ ಏನಾದ್ರು ಸಹಾಯ ಬೇಕಾ ಅಂತ ಕೇಳ್ತಾರೆ. ಅದಕ್ಕೆ ಕಾವೇರಿ, ಏನು ಬೇಡ, ಇವತ್ತು ರಾತ್ರಿ ಹೊರಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸಾರಿಕಾ ಹೇಳ್ತಾರೆ, ಇದೇ ನಮ್ಮ ಕೊನೆ ಭೇಟಿನ ಕಾವೇರಿ ಅಂತ ಕೇಳ್ತಾರೆ. ನಿನಗೇನಾದರೂ ಹೆಲ್ಪ್ ಬೇಕಾದ್ರೆ ಕೇಳು ಕಾವೇರಿ, ಮಾಡ್ತೀನಿ ಅಂತ ಸಾರಿಕಾ ಹೇಳ್ತಾರೆ. ಅದಕ್ಕೆ ಬಾಲ ಇದ್ದನು, ಏನು ಬೇಡ ಸಾರಿಕಾ, ನೀನು ಮೊದಲು ಇಲ್ಲಿಂದ ಹೋಗು ಅಂತ ಹೇಳಿ ಕಳಿಸ್ತಾರೆ. ಹೋಗ್ಬೇಕಾದ್ರೆ ಸಾರಿಕಾ ಮನಸ್ಸಲ್ಲೇ ಅಂದ್ಕೊಂಡು ಹೋಗ್ತಾ ಇರ್ತಾಳೆ, ಇವತ್ತು ನಿಮ್ಮಿಬ್ಬರು ಜೀವನನೇ ಬಿರುಗಾಳಿಗೆ ಸಿಕ್ಕಾಕೊಳ್ಳುತ್ತೆ ಮೈ ಡಿಯರ್ ಫ್ರೆಂಡ್, ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಹೋಗ್ತಾಳೆ ಸಾರಿಕಾ. ಇನ್ನು ಈ ಕಡೆ ಸತ್ಯ ಮನೆಗೆ ಬರ್ತಾನೆ. ಸರಳ ಬಂದ ತಕ್ಷಣ, ಬಂದ್ರೆ ರೀ, ಏನಾಯಿತು ಓದ್ ಕೆಲಸ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಕೇಳ್ಬಿಟ್ಟು ಕೈಲಿ ಕವರ್ನ ಹೋಗ್ಬಿಟ್ಟು, ರೀ ಏನು ರೀ ಇದು ಕವರು ಅಂತ ಕವರ್ ಇಸ್ಕೊಂಡು ನೋಡ್ತಾರೆ. ಸೀರೆನಾ, ಅಪ್ಪ ದೇವರೇ, ಇಷ್ಟು ವರ್ಷ ಆದಮೇಲಾದರೂ ನನ್ನ ಗಂಡನಿಗೆ ಹೆಂಡತಿಗೆ ಒಂದು ಸೀರೆ ತಂದುಕೊಡ್ಬೇಕು ಅಂತ ಅನ್ನಿಸ್ತಲ್ಲ ರೀ, ಈ ಕಲರ್ ತುಂಬ ಚೆನ್ನಾಗಿದೆ, ಅದು ಇದು ಅಂತ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಸತ್ಯ ಇದ್ದವ್ರು ಹೇಳ್ತಾರೆ, ಏಯ್ ಕೊಡೆ ಇಲ್ಲಿ, ಅದು ನಿನಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸರಳ ಆಶ್ಚರ್ಯದಿಂದ, ಇನ್ಯಾರಿಗ್ರಿ ತೊಗೊಂಡು ಕೊಡ್ತಾ ಇರೋದು, ನನಗೆ ಗೊತ್ತು, ನೀವೆಲ್ಲ ಗಂಡಸರು ಹಾಗೆ ಹೊರಗೆ ಏನೋ ನಡೆಸ್ತಿದ್ದೀರಾ, ನನಗೆಲ್ಲ ಗೊತ್ತು ರೀ ಅಂತ ಕಿರ್ಚಾಡ್ತಾ ಇರ್ತಾಳೆ. ಅದಕ್ಕೆ ಸತ್ಯ, ಹಾಗೇನಿಲ್ಲ ಕಣೆ, ಇದು ರಾಣಿನ ಹಾಸ್ಟೆಲಿಗೆ ಸೇರಿಸ್ತಿದ್ದೀನಲ್ಲ, ಅಲ್ಲಿರೋ ಟ್ರಸ್ಟ್ ಮೇಡಮ್ ಮತ್ತು ವಾರ್ಡನ್ ಮೇಡಮ್ಗೆ ಅಂತ ಹೇಳ್ತಾರೆ. ಅದಕ್ಕೆ ಸರಳ ಹೇಳ್ತಾರೆ, ರೀ ಅವಳಿಗೂ ನೀವು ಯಾಕ್ರಿ ಸೀರೆ ತಂದು ಕೊಡಬೇಕು ಅಂತ ಕೇಳ್ತಾರೆ. ಸತ್ಯ ಹೇಳ್ತಾರೆ, ಇದು ಲಾಸ್ಟ್ ಮಿನಿಟ್ ಅಡ್ಮಿಷನ್ ಅಲ್ವಾ ಸರಳ, ಅದಕ್ಕೆ ಏನಾದರೂ ಕೊಟ್ಟರೆ ನಮ್ಮ ರಾಣಿನ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಅದಕ್ಕೋಸ್ಕರ ಕೊಡ್ತಾಯಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಸರಳ ಇದ್ದರು, ನಿಜನ ರೀ ಅಂತ ಕೇಳ್ತಾರೆ. ಅದಕ್ಕೆ ಸತ್ಯ ಹೇಳ್ತಾರೆ, ನಿನ್ನ ಮೇಲೆ ಆಣೆಗೂ ಕಣೆ ಅಂತ ಹೇಳ್ತಾರೆ. ಸರಳ ಹೇಳ್ತಾರೆ, ಸರಿ ಆಯಿತು, ಓದ್ ಕೆಲಸ ಏನಾಯಿತು, ಒಡವೆ ಇಟ್ರಲ್ಲ ರೆಸಿಪ್ಟ್ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಸತ್ಯ ಸುಮ್ಮನೆ ಜೇಬಲ್ಲಿ ಹುಡ್ಕೋ ಥರ ನಾಟಕ ಮಾಡಿ ಹೇಳ್ತಾರೆ, ಅಯ್ಯಯ್ಯೋ ಸೀನನ ಹತ್ರ ಉಳ್ಕೊಂಡಿದೆ, ಸರಿ ಫೋನ್ ಮಾಡಿ ತಗೋಬಾ ಅಂತ ಹೇಳ್ತೀನಿರು ಅಂತ ಹೇಳ್ತಾರೆ. ಅದಕ್ಕೆ ಸರಳ ಹೇಳ್ತಾರೆ, ಏನು ಬೇಡ ಬಿಡಿ, ಸರಿ ಎಷ್ಟು ದುಡ್ಡು ಬಂತು ಅಂತ ಕೊಡಿ ನೋಡೋಣ ಅಂತ ನೋಡಿದ್ರೆ ಅಲ್ಲಿ ಕರೆನ್ಸಿ ಬೇರೆ ದೇಶದ ಕರೆನ್ಸಿ ಇರುತ್ತೆ. ಅದು ನೋಡಿ ಇವಳಿಗೆ ಆಶ್ಚರ್ಯ ಆಗುತ್ತೆ. ಸರಳ ಕೇಳ್ತಾರೆ, ರೀ ಇದು ನಮ್ಮ ದೇಶದ ಹಣ ಅಲ್ಲ, ಇದನ್ನೇನಕ್ಕೆ ತಂದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಸತ್ಯ ಇದ್ದವರು, ಏಯ್ ಸುಮ್ಮನಿರೇ, ನಿಧಾನಕ್ಕೆ ಮಾತಾಡು, ಹೊರಗಡೆ ಪೊಲೀಸ್ನವ್ರು ಇದ್ದಾರೆ ಕೇಳಿಸ್ಕೊತಾರೆ ಅಂತ ಹೇಳ್ತಾರೆ. ಸರಳ ಇದ್ದರು, ಕೇಳಿಸ್ಕೊಳ್ಳಿ ಬಿಡಿರಿ, ಅದರಲ್ಲೇನು, ನಾವೇನಾದರೂ ತಪ್ಪು ಮಾಡ್ತಿದ್ದೀವಾ ಅಂತ ಸರಳ ಹೇಳ್ತಾರೆ. ಅದಕ್ಕೆ ಸತ್ಯ ಹೇಳ್ತಾರೆ, ಅದು ಹಾಸ್ಟೆಲ್ನ ಟ್ರಸ್ಟಿಗಳು ಹೊರದೇಶದವ್ರಂತೆ, ಅವ್ರ ದೇಶದ ಕರೆನ್ಸಿಲೇ ವ್ಯವಹಾರ ಮಾಡಬೇಕಂತೆ, ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಹಾಗಿದ್ರೆ ಲಂಚ ಕೊಡ್ತಾ ಇದ್ದೀರಾ ಅಂತ ಸರಳ ಕೇಳ್ತಾರೆ. ಅದಕ್ಕೆ ಸತ್ಯ ಹೇಳ್ತಾರೆ, ನೀನೇನು ಬೇಕಾದರೂ ಅನ್ಕೋ, ರಾಣಿ ಅಲ್ಲಿಗೆ ಹೋಗೋದು ಮುಖ್ಯ ಅಷ್ಟೇ. ಸರಳ ಹೇಳ್ತಾರೆ, ಸರಿ ಆಯಿತು, ಏನಾದರೂ ಮಾಡ್ಕೊಳ್ಳಿ, ಆದರೆ ಇನ್ನೊಂದು ತಿಂಗಳಲ್ಲಿ ಅಡ ಇಟ್ಟಿರೋ ನನ್ನ ಸರನ ವಾಪಸ್ ಬಿಡಿಸ್ಕೊಡ್ಬೇಕು ಅಷ್ಟೇ ಅಂತ ಹೇಳ್ತಾರೆ. ಅದಕ್ಕೆ ಸತ್ಯ, ಸರಿ ಆಯಿತು ಅಂತ ಹೇಳ್ತಾರೆ. ಆಯಿತು, ರಾಣಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ಯಾ ಅಂತ ಕೇಳ್ತಾರೆ. ಸರಳ ಹೇಳ್ತಾರೆ, ಹಾಂ ರೀ, ಎಲ್ಲ ಪ್ಯಾಕ್ ಮಾಡಿದ್ದೀನಿ, ಮತ್ತು ಒಳ್ಳೆ ಅಡುಗೆ ಕೂಡ ಮಾಡಿದ್ದೀನಿ, ಯಾಕಂದರೆ ರಾಣಿ ಹಾಸ್ಟೆಲ್ಗೆ ಹೋಗೋಕ್ಕೂ ಮುಂಚೆನಾದರೂ ಒಳ್ಳೆ ಊಟ ತಿನ್ನಲಿ ಅಂದ್ಬಿಟ್ಟು ಮಾಡಿದ್ದೀನಿ, ಸರಿ ನೀವು ಕೈಕಾಲು ಮುಖ ತೊಳ್ಕೊಂಡು ಬನ್ನಿ ಊಟಕ್ಕೆ ಅಂತ ಕರೆದ್ಬಿಟ್ಟು ಒಳಗಡೆ ಹೋಗ್ತಾಳೆ. ಸತ್ಯ, ಎಲ್ಲ ನಾನು ಅಂದ್ಕೊಂಡಂಗೆ ಆದರೂ ಸಾಕಪ್ಪ ಅಂತ ಅಂದ್ಕೊತಾ ಇರ್ತಾರೆ. ಇನ್ನು ಈ ಕಡೆ ಸಾರಿಕಾ, ವರದಾ ಮತ್ತು ಇನ್ಸ್ಪೆಕ್ಟರ್ ಮೂವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಸಾರಿಕಾ ಆಗಲೇ ಬಂದು ಕಾವೇರಿ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ. ಸಾರಿಕಾ ಇದ್ದವರು ಪೊಲೀಸ್ನವ್ರಿಗೆ ಹೇಳ್ತಾರೆ, ಸರ್ ನೀವು ಕಾವೇರಿ ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಇದ್ದೀರಾ, ಆದರೆ ಆ ಸತ್ಯ ನಾಳೆ ಕಾವೇರಿ ಎಲ್ಲಿರಬೇಕು ಅಂತ ಡಿಸೈಡ್ ಮಾಡಿದ್ದಾನೆ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ. ಅದಕ್ಕೆ ಪೊಲೀಸವ್ರು ಇದ್ದವ್ರು ಹೇಳ್ತಾರೆ, ಅದೇನು ಸರಿಯಾಗಿ ಹೇಳು ಸಾರಿಕಾ ಅಂತ ಹೇಳ್ತಾರೆ. ಸಾರಿಕಾ ಹೇಳ್ತಾರೆ, ಅಂದರೆ ನಾಳೆ ಇಷ್ಟೊತ್ತಿಗೆ ಕಾವೇರಿ ಮತ್ತು ಅವಳ ಮಗಳು ಇಬ್ಬರು ಈ ದೇಶದಲ್ಲಿರಲ್ಲ ಅಂತ ಹೇಳ್ತಾರೆ.
ಪೊಲೀಸವ್ರು ಕೇಳ್ತಾರೆ, ಅದು ಹೇಗೆ ಸಾರಿಕಾ ಅವರೇ ಅಷ್ಟು ಗ್ಯಾರಂಟಿಲಿ ಹೇಳ್ತೀರಾ? ಅದಕ್ಕೆ ಸಾರಿಕಾ ಹೇಳ್ತಾರೆ, ಯಾಕಂದರೆ ನನಗೆ ಅವ್ರ ಪ್ಲ್ಯಾನ್ ಗೊತ್ತಾಗಿದೆ ಸರ್, ಮತ್ತು ಇದನ್ನೆಲ್ಲ ಮಾಡ್ತಿರೋದು ನೀವು ತಿಳ್ಕೊಂಡ ಹಾಗೆ ಬಾಲನೇ ನಿಂತು ಮಾಡಿಸ್ತಿರೋದು ಅನ್ನೋದನ್ನು ಕೂಡ ಸಾರಿಕಾ ಪೊಲೀಸು ಮತ್ತು ವರ್ಧನ್ಗೆ ಹೇಳ್ತಾರೆ. ವರ್ಧನ್ಗೂ ಕೂಡ ಇದನ್ನೆಲ್ಲ ಕೇಳಿ ತುಂಬ ಆಶ್ಚರ್ಯ ಆಗುತ್ತೆ. ವರ್ಧ ಕೇಳ್ತಾನೆ, ಹಾಗಿದ್ರೆ ಬಾಲ ಮತ್ತು ಕಾವೇರಿ ಎಲ್ಲಿದ್ದಾರೆ ನಿನ್ಗೆ ಗೊತ್ತಾ ಸಾರಿಕಾ? ನೀನು ಮೀಟ್ ಮಾಡ್ಕೊ ಬಂದ್ಯಾ ಅವ್ರನ್ನ ಅಂತ ಕೇಳ್ತಾರೆ. ಅದಕ್ಕೆ ಸಾರಿಕಾ ಇದ್ದವ್ರು ಹೇಳ್ತಾರೆ, ಹೌದು ಅಣ್ಣ, ಬಾಲ ಮತ್ತು ಕಾವೇರಿ ಇಬ್ಬರು ಒಟ್ಟಿಗೆ ಇದ್ದಾರೆ, ಮತ್ತು ಅವ್ರಿಗೆ ಬೇಕಾಗಿರೋ ಎಲ್ಲ ಅರೇಂಜ್ಮೆಂಟ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಪಾಸ್ಪೋರ್ಟ್ ಕೂಡ ರೆಡಿಯಾಗಿದೆ ಅಣ್ಣ ಅಂತ ಸಾರಿಕಾ ಎಲ್ಲ ವಿಷಯನೂ ಸತ್ಯ ಕಿಡ್ನಾಪ್ ಮಾಡಿದ್ದು, ಬಾಲ ಸಪೋರ್ಟ್ ಮಾಡಿದ್ದು ಎಲ್ಲ ವಿಷಯವನ್ನು ವರ್ಧ ಮತ್ತು ಪೊಲೀಸರವ್ರಿಗೆ ಹೇಳೇ ಬಿಡ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ಮುಂದೆ ಏನಾಗುತ್ತೆ ಏನು ಅಂತ ನೋಡಬೇಕಾಗಿದೆ. ಸಾರಿಕನ್ಗೆ ಈ ವಿಷಯ ಗೊತ್ತಾಯಿತು ಅಂದಮೇಲೆ ಕಾವೇರಿ ವಿದೇಶಕ್ಕೆ ಹೋಗೋದು ತುಂಬಾ ಕಷ್ಟ ಇದೆ ಅಂತ ಹೇಳ್ಬೋದು. ಯಾಕಂದರೆ ಪೊಲೀಸ್ನವ್ರು ಗೊತ್ತಾಗೋದ್ಮೇಲೆ ಸತ್ಯನ ಅರೆಸ್ಟ್ ಮಾಡಿ ಏನಾದರೂ ಮಾಡ್ತಾರೆ. ಇವರೆಲ್ಲರ ಕಣ್ತಪ್ಪಿಸಿ ಸತ್ಯ ಕಾವೇರಿನ ವಿದೇಶಕ್ಕೆ ಕಳಿಸ್ತಾರಾ ಇಲ್ವಾ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕು ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಲೇಬೇಡಿ.